ಇನ್ನು ನಾವು ಆಶ್ರಮಕ್ಕೆ ತೆರಳೋಣ. ಕೌರವರು ಒಂದನ್ನು ಪತಿಯ ಸಖಿಯ ಕಾಂತಾಳಿ ಉದರದಲ್ಲಿ ಕುಂತಿದೇವಿಯು ಪಡೆದ 5 ಮಂತ್ರಗಳಲ್ಲಿ ಕಳೆದುಳಿದ 4ರಲ್ಲಿ ಪ್ರಥಮ ಯಮಸು ದ್ವಿತೀಯ ಕಲಿಭೀಮ ತೃತೀಯ ಕಲಿಪಾಠ ಕಡೆಯ ಮಂತ್ರದಲ್ಲಿ ಮಾದ್ರಿಯ ಹಸಿರಿನಲ್ಲಿ ಮೂಡಿದರು ನಕುಲ ಸಹದೇವ. ಪಾಂಡವರು ಪಂಚ ಪಾಂಡವರು ದ್ರೋಣನಲ್ಲಿ ಶಸ್ತ್ರಶಾಸ್ತ್ರಾಭ್ಯಾಸವನ್ನು ಮಾಡುತ್ತಿದ್ದರು. ಕುಂತಿದೇವಿಯ ಹಿರಿಯ ಮಗನಾದ ಕರ್ಣನು ರಾಧೇಯನಾಗಿ ಪರಶುರಾಮರ ಕೂಡಿ ಬಿಲ್ವಿದ್ಯೆಯನ್ನು ಕಲಿಯುತ್ತಿದ್ದನು. ಕಾಣುವುದೇ ಇಲ್ಲವಲ್ಲ. ಈ ಎಳೆ ಬಿಸಿಲ ಕಾಂತಿಯಿಂದ ಗುರಿಯ ಗುರುತೆ ಕಾಣುತ್ತಿಲ್ಲ. ಹಾ, ಅಲ್ಲಿ ಗುರಿ ಸರಿಯಾಯ್ತು. ಗಂಡ ಬಿಟ್ಟ ಬಾಳುವೆಂದರೆ ಗುರಿ ಸರಿಯಾಗಿರಲೇಬೇಕು. ಇಂದಿಗೆ ನೀನು ಚಾಪಾಗಮ ಗೋವಿದನಾದ. ನೀನು ನನ್ನ ಕೀರ್ತಿಗೆ ಕಾಂತಿದಾಯಕನಾಗುವುದರಲ್ಲಿ ಸಂದೇಹ. ನಿನ್ನ ಭವಿಷ್ಯತ್ತು ಅತ್ಯಂತ ಮಹತ್ತಾದುದಾಗಿದೆ. ನೀ ಕಲಿಯಬೇಕಾದೆಲ್ಲವನ್ನು ಕಲಿತಿರು. ನೀನಿನ್ನು ಹೊರಹೊರಟು ನಿನ್ನ ಸಾಮರ್ಥ್ಯದಿಂದ, ನಿನ್ನ ಅಲೌಕಿಕ ಪ್ರತಿಭೆಯಿಂದ ಜಗತ್ತನ್ನು ಬೆರಗುಗೊಳಿಸಿ ಕೀರ್ತಿವಂತನು. ಇಂದು ಅಡವಿಯಲ್ಲಿ ತಮ್ಮ ಅತುಳ ದರ್ಶನವು ದೊರಕಿತು ಎಂದು ನೀವೀ ಸೂತನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದಿರೋ ಅಂದಿಗೆ ನನ್ನ ಪುಣ್ಯತರು ಕುಸುಮಿಸಿತು. ನಿಮ್ಮ ಕೃಪೆಯಿಂದ
ನಿನಗೆ ಈ ಬಿಲ್ ವಿದ್ಯೆಯು ದೊರಕಿತು. ನಿಮಗೆ ನಾನು ಏನು ಗುರುದಕ್ಷಿಣೆಯನ್ನು ನೀಡಲೋ ನಾನರಿಯ. ನನ್ನಿಯನು ಕಳಿಯಬೇಡ, ಸಲಹಿದೊಡೆಯಗೆ ಮರಳಿ ದ್ರೋಹವ ನೆನೆಸಬೇಡ. ಹೀನರನ್ನು ತುಳಿಯದಿರು, ಧೂರ್ತರಿಗೆ ಮಡಿಯದಿರು, ಮರಿಗಳಿಗೆ ಮೈಸೋತು ಹಿಮ್ಮೆಟ್ಟದಿರು. ಕಾಳಗದೊಳಿರುವಾಗ ಧರ್ಮ ಯುದ್ಧವನೆಂದು ನೀಗದಿರು. ನಿಮ್ಮದೊಂದು ಬಾಳು, ಅದುವೇ ನೀನೆನಗೀವ ಗುರುದಕ್ಷಿಣೆ. ಅಂದೇ ದೇವಿ ಗುರುದೇವ, ಮೊಲ್ಮೆಯೊಂದಿರಲು ಕಾಗೆಯನ್ನು ಬಂದಂತೆ ಕಾಣು. ನೀನು ನಮ್ಮೊಡನೆ ಭೇಟಿಯಾಗ. ಅವನು ಸೂತಕನಾದರೇನು ದುಶಾಸನ? ಕುಂಭ ಸಂಭವನಾದ ಕದಲಿ ದ್ರೋಣನೆ ಬಿಲ್ಲೋದನಾಗನೆ, ನಮಗೆ ಗುರುವಾಗನೆ, ಆಚಾರ್ಯನಾಗನೆ, ಬ್ರಾಹ್ಮಣನಾಗನೆ. ಸೂತನೊಬ್ಬನು ಸಾಕಿ ಸಲುವಿನ ಮಾತ್ರದಿ ರಾಧೇಯನ ಕುಲಜನೆ. ಅವನ ತೇಜಸ್ಸು ನಮ್ಮ ನಿಬರೊಳಗಾವನಲ್ಲಿರುವುದು. ನೀನೇ ಹೇಳು, ಪಾರ್ಥನಲ್ಲಿರುವುದೇ, ಭೀಮನಲ್ಲಿರುವುದೇ, ಯಮಜನಲ್ಲಿರುವುದೇ, ಮೇನು ಎನ್ನೊಳಿರುವುದೇ, ಮೇನು ನಿನ್ನೊಳಿರುವುದೇ? ಪಿತಾಮಹನು ಭೀಷ್ಮನು ತನಗೆಣೆಯು ರಾಧೇಯ ಎಂದರುಹಲಿಲ್ಲವೇ? ಹೆರರ ಜಸವನ್ನು ಸಹಿಸಲಾರದವನ ಆ ನರನು. ಯಮಜನೋ ನುಡಿಯನಲ್ಲನು ಕಲ್ಲು. ಅವನ ಮಾಧ್ಯಮಗೆ ಶಾಸನ. ಅಣ್ಣ, ನೀನೆಂದ ನುಡಿ ನನ್ನಿ. ನಮಗೇನು, ಯಾರಾದರೇನಂತೆ? ವೀರನಾದರೆ ಸಾಕು. ಸೂತನಾಗಲಿ ಬೆಸ್ತನಾಗಲಿ, ಆತ್ಮಕ್ಕೆ ಸೂತತ್ವವೆಲ್ಲಿಯದು, ಬೆಸ್ತತನವೆಲ್ಲಿಯದು ಅಣ್ಣ. ರಾಧೆ ನೆಮ್ಮೊಡನೆ ಸೇರಿದರೆ ಭೀಮಾರ್ಜುನರ ಬಲವೆಲ್ಲ ಉಡುಗುವುದು, ಕುಕ್ಕುವುದು ಹೆಮ್ಮೆ, ಹೆಚ್ಚುವುದು ನಮ್ಮೆಡೆಯ ಸಾಮರ್ಥ್ಯ. ಸಾಮಾನ್ಯ ಬಲುವಿತನೇ ಪರಶುರಾಮನ ಶಿಷ್ಯನು. ಬಿಲ್ವಿದ್ಯೆ ಎಲ್ಲವನ್ನು ಬಾಲ್ಯದಲ್ಲಿಯೇ ಅರಿತ. ರಾಧೆಯ ನಲವಿಗಳವೆಲ್ಲಿಯದು? ಗುರುಗಳೊಪ್ಪಿದರಾಯ್ತು. ಗುರುಗಳೊಪ್ಪಿಗೆ ಏಕೆ? ನಾನೊಬ್ಬೇ ಗುರುಗಳೊಪ್ಪಲೇಬೇಕು. ಭೀಮಾರ್ಜುನರು ನನ್ನ ನೆಚ್ಚಿನ ಗೆಳೆಯ ರಾಧೆಯನಂತಡೆವ ಕಲಿಯ ನೋಡುವೆ. ರಾಧೇಯ ರಾಧೇಯ ಏನು ಗಾಂಭೀರ್ಯವನು ತಮ್ಮ ಕಂಡೊಡನೆ ಅವನೆದೆಯೊಳಗೆ ಎನ್ನೆದೆಯು ಒಂದಾಗಿ ಹೋಯಿತು. ಸೂತ ಜನ ಕೂಡಿಹರು ಕ್ಷತ್ರಿಯರು ಎಂದು ಜನ ಆಡಿಕೊಳ್ಳುವರಲ್ಲ ಅಣ್ಣ. ಜನರು ಕುರಿಗಳ ಹಿಂದೆ ಅವರೇನು ಬದ. ನನ್ನ ನೆಚ್ಚಿನ ಗೆಳೆಯ ರಾಧೆಯನ್ನು ಕರೆತರಲು ಹೋದ ದೂತನೇಕಿನ್ನು ಬರಲಿಲ್ಲ. ಗುರು ಸಾರ್ವಭೌಮನು ಕರ್ಣನಿಗೆ ಕಾದಿಹನು ನೋಡಲ್ಲಿ. ಗೌರವೇಂದ್ರ, ನನಗಾಗಿ ಬಹಳ ಹೊತ್ತು ಕಾದಂತೆ ತೋರುವುದು. ಹೌದು ರಾಧೇಯ, ಚಿಂತೆ ಏನದರಲ್ಲಿ? ಒಲಿದವರಿಗಾಗಿ ಕಾಯುವುದೊಂದು ಸವಿಗಜ. ನೀನೆಂಬ ರಾಜನಗರಿಗೆ ಬಂದು ನಮಗೆಲ್ಲ ವನಗಳಿಗೆ ಸುಗ್ಗಿ ಬಂದಂತಿಹುದು. ಗೌರವೇಂದ್ರ, ನಿಮ್ಮ ಪರಿಚಯದಿಂದ ನೆನ್ನೆದೆಯೂ ವಿಸ್ತಾರವಾಗಿ ಹೋಗಿರುವುದು. ಹೊಸಬನಾದ ನನಗಿಲ್ಲಿ ದೊರೆತ ಸನ್ಮಾನವೆನ್ನ ಯೋಗ್ಯತೆ ಮೀರಿ ಹೋಗಿರುವುದು. ನಾನು ಸೂತಜನು ಎಂಬ ನನ್ನಿಯನ್ನೇ ಮರೆತಿಹೆನು. ನಿಮ್ಮೆಲ್ಲರೊಳಗೆ ನಾನೊಬ್ಬನೆಂದರಿತಿಹೆನು. ಆಚಾರ್ಯ ಭೀಷ್ಮನ ಉಲ್ಮೆಯು ನನ್ನನ್ನಾವರಿಸಿ ಬಿಟ್ಟಿರುವುದು. ರಾಧೇಯ, ಮರೆತು ಬಿಡು ನೀ ಸೂತ ಎಂಬ ಚಿಂತೆ ಏನು? ನೀನೆಂಬ ಸೋದರನು. ಹಾ, ನಿನ್ನೆ ಬಿಲ್ ವಿದ್ಯೆಯಲ್ಲಿ ತೊಡಗಿದ್ದ ನಿಮ್ಮೆಲ್ಲರನ್ನು ದೂರದಿಂದ ನೋಡಿದೆನು. ತಪ್ಪಾಗಿ ಬಿಲ್ ಬಿಟ್ಟು ತಪ್ಪು ಗುರಿಯನ್ನಿಟ್ಟು ವಿಕ್ರಮವು ಮೆರೆಯುತ್ತಿದ್ದ ಆ ಕಲಿಯದಾರು ಪಾರ್ಥ. ಪಾರ್ಥ ನನ್ನನ್ನು ನೋಡುತ್ತಾರೆ ಹುಬ್ಬು ಗಂಟಿಕ್ಕುತ್ತಾ ಹೆಮ್ಮರನ ಹೋಲಿದ್ದ ಮತ್ತೊಬ್ಬನನ್ನು ಕೂಡಿ ಪಿಸು ಮಾತನಾಡಿದನು. ಅವನ
ನಡತೆ ನನಗೇಕೋ ಸರಿ ಬೀಳಲಿಲ್ಲ. ಮತ್ತೊಬ್ಬನೇ ದುರುಳಲೆಂದು ಹೆಸರಾಂತಿರುವ ಭೀಮನು ನೀನಿಂದೆಂಬ ಗರಡಿಗೆ ಬಂದೊಡೆ ಎಲ್ಲವ ನಡೆಯುತ್ತೇನೆ. ಗುರುಗಳೈತಹ ಮುನ್ನ ನಮ್ಮೊಡನೆಯ ಬಾ. ಸಂತೋಷದಿಂದಲ್ಲಿ ಗೈತರು ನಾ ಕಲಿತ ವಿದ್ಯೆಗೆ ಇನ್ನಷ್ಟು ಕಾಂತಿ ಮಿಗಿಲಾಗುವುದು. ಕಂಡರೆಯೇ ಕಲಿತ ವಿದ್ಯೆಗೆ ಕಾಂತಿ ಹೆಚ್ಚುವುದು ಎಂದೆನ್ನ ಗುರುದೇವ ಪರಶುರಾಮನ ಮತವು. ರಾಧೇಯ ನೀನಾತನ ಶಿಷ್ಯನಾದರೆ ಹೇಗೆ? ಕೊಡಲಿಗುರವನು ವಿಲಯದ ಅಗ್ನಿಯ ಕಿಡಿಯು ಎಂದು ನಾವೆಲ್ಲ ಕೇಳಿರಬೇಕು. ಸುಳ್ಳು ಮಾತು. ನನ್ನ ಗುರುದೇವನನ್ನು ಅರಿಯುತ್ತಿದ್ದರೆಂದು ತಿಳಿಯುವರು. ಸಂಚರಿಸುತ್ತವನೊಡನೆ ಸೇವಿಸಿದರೆ ಆತನನ್ನು ಅವನು ಕರುಣೆಯ ಗಣಿಯು ಎಂದು ಗೊತ್ತಾಗುವುದು. ನನ್ನ ಬಿಲ್ಲೋಜನದಿ ಶಾಂತ ಚಿತ್ತನೆಂದರಿಯುವುದು. ಕೌರವೇಂದ್ರ, ಏನನ್ನು ಆಲೋಚಿಸುತ್ತಲಿರುವೆ? ರಾಧೆಯ, ನಿನ್ನ ಮಾತಾಪಿತೃಗಳೆಲ್ಲೆಂದರು? ನಮ್ಮ ಹಳ್ಳಿಯಲ್ಲಿದ್ದರು. ನನ್ನ ತಾಯಿಯು ನನ್ನ ನೆನೆಯುತ್ತಿ ಹೇಳಿದ್ದು, ನಲಿಯುತ್ತಿಗೆ ನಾನಿಲ್ಲಿ. ನನ್ನ ತಾಯಿಯ ಕಾಣಲು ಎನ್ನೆದೆಯು ತವಕುತ್ತಿರುವುದು. ಶೀಘ್ರವೇ ಹೋಗಿ ಕಾಣಬೇಕು. ಬೇಡಿಗೆ ರಾಧೆಯ, ಸ್ವಲ್ಪ ದಿನ ನಿಲ್ಲಿದ್ದು ಆಮೇಲೆ ಅವರನ್ನೇ ಇಲ್ಲಿಗೆ ಕರೆಸಿ ಸುಖದಿಂದಲಿರಿಸುವರು. ಗೆಳೆಯ ದೊರೆಯನ ಮಾತಾಪಿತೃಗಳು ಬಡವರಂತಿಹುದುಂಟೆ. ಅದೇನು ಕೋಲಾಹಲ? ಗರಡಿಯ ಗದ್ದಲ, ಆ ಕಹಳೆಬಾಯಿ ಭೀಮನ ಅಟ್ಟಹಾಸದ ಕೂಗು. ಅವನೇನೆಂದನೆಂದು ಕೇಳಿದೆಯ ದುಶ್ಯಾಸನ? ಅವನ ಹೆಗ್ಗೊರಲಿನ ದೂರವಾಣಿಯ ಅರ್ಥ ನನಗೆ ಗೊತ್ತಾಗಲಿಲ್ಲ ಅಣ್ಣ. ಇಂದವನು ಜಗಳಕ್ಕೆ ಬಂದರೆ ಅವನ ಎಲುಬನ್ನು ನುಚ್ಚು ನೂರಾಗೊಳಿಯುವೆನು ಎಂದನಲ್ಲ. ಯಾರ ಎಲುಬನ್ನು? ಇನ್ನಾರದು ನನ್ನದೆಂದೇ ಅವನ ಭಾವ. ಕೌರವೇಂದ್ರನ ಕೂಡ ರಾಧೆಯಲ್ಲಿರುವೆನ್ನಗ ಭೀಮನಾಗಲಿ ಪಾರ್ಥನಾಗಲಿ ಯಾರಾದರೇನಂತೆ ಕೌರವೇಂದ್ರನ ಮುಟ್ಟಲಾರರು. ಕೌರವೇಂದ್ರ, ನೀ ಬೇರೆ ನಾ ಬೇರೆ ಎನ್ನುವುದನ್ನು ಮರೆತೆ. ನಿನ್ನುಸಿರೇ ಎನ್ನುಸಿರು, ನಿನ್ನೆದೆಯೇ ಎನ್ನೆದೆಯು, ನಿನ್ನುಳಿವೆ ಎನ್ನುಳಿವು, ನಿನ್ನಳಿವೆ ಎನ್ನಳಿವು. ಸಂಬಂಧದ ಎದುರು ಸ್ನೇಹವೇ ಮೇಲುಗೈ ನೋಡಲಿ ನೋಡಲಿ. ಕರ್ಣನಿಗೆ ಸತ್ಯವನ್ನು ತಿಳಿಸಲು ಬಂದಿಹನು ನೋಡಲಿ ನೋಡಲಿ. ಬಂದರು ಹಸ್ತಿನಾಪುರಕ್ಕೆ ಸಂಪರ್ಕದಲ್ಲಿ ಸಹೂಡಿ. ಕರ್ಣ, ಸಂಜೆಯ ಚೆಲುವೆನಿತು ಮೋಹಿಪುದು ಮನವ. ನೋಡು, ಬೈಗಿನ ನೇಸರಸ್ತ ಗಿರಿ ಅಂಚಿನಲ್ಲಿ ಹೇಮ ಧೂಮವನ್ನು ಅರಳಿ ತೊಳಗುತ್ತಿಹನೆಂದು. ಬನದ ಚಂದಳಿರೆಲ್ಲ ಬೈಗು ಕೆಂಪೊಳಿ ಮುಳುಗಿ ನಗುತ್ತಲಿದೆ, ನಲಿಯುತ್ತಿದೆ, ತಲೆ ದೂಗಿ ಹಾಡು. ನೊರೆಯ ಮಗಳವನಾಂತ ಗಂಗೆಯ ತರಂಗಗಳು ಎಳೆ ಮಕ್ಕಳ ಅಂತದಲ್ಲಿ ಸಂತಸು ಮಿಗಿಲಾಗಿ ತೊದಲಾಡಿ ಕುಣಿಯುತ್ತಿಹವೆಂದು. ಕರ್ಣ, ನೋಡಲಿ ಮಡಲ ರಾಶಿಯಲ್ಲಿರೋ ಪಿಂಗಗಳು ನೇಸರಿನ ಬೆಳಕ ಮರು ಬಿಂಬಿಸುತ್ತಾ ಮಿರುಗುತ್ತಿಹವೆ. ಸರ್ಗದ ಸೊಬಗು ತಿರೆಗೆ ಇಳಿದಂತೆ ತೋರುವುದು. ಹೌದು ಕಮಲಾಕ್ಷ, ಕರ್ತನಂತೆಯೇ ಸೃಷ್ಟಿ, ಕವಿಯಂತೆಯೇ ಕವಿತೆ, ಮನದಂತೆಯೇ ದೃಷ್ಟಿ. ಕರ್ಣ, ಬಾ, ಸಂಧಾನ ಕಾರ್ಯದಲ್ಲಿ ಬಂದಂತ ಬಳಲಿಕೆಯನ್ನು ಪರಿಹರಿಸಿಕೊಳ್ಳೋಣ. ನಿನ್ನೊಡನೆ ಕೆಲವು ಮಾತುಗಳನ್ನು ಆಡಬೇಕೆಂದು ನಿರ್ಣಯಿಸಿ ಉಳಿದೆಲ್ಲರನ್ನು ಕಳುಹಿ ನಿನ್ನ ನಿಲ್ಲಿಗೆ ಕರೆದು ನೀನರಿಯದ ಹುಟ್ಟುತ್ತಿದೆ. ಅದನ್ನು ನಿನಗೆಂದ ಅರುಹುವನಿಗೆ ಬಾ ಕರ್ಣ, ದೂರ ನಿಲ್ಲಬೇಕು. ಸಾಕು ಕೃಷ್ಣ, ಸಾಕು, ನಾನಿನ್ನು ಹೊರಡುವೆನು. ಏನಿದೆ ದಿವಾಕರ ತನೆಯ ಕೌಂತೆಯ ಶಶಿ ವಂಶಮೌಳಿ ಧರ್ಮದಾಧ್ವಜ ವೀರ ಪಾರ್ಥಿವನೇ. ನೀನು ರಾಮನ್ ಗೆಳೆಯ ಅಂಗಪತಿ, ನೀ ನನಗೆ
ಚೆನ್ನಾಗಿರು. ನನ್ನಿಯನು ನೀನರಿಯೇ ಪಾಮಿತ್ರ. ದೇವ ಮುರಾರ ದಹನವಾಂತಕ ಬೆಸಸು ವಂಶವಿಹೀನನನ್ನು ನಿಮ್ಮಡಿಗಳೊಡನೆ ಸಮಾನಿಸುವರೆ ಪರಿಹಾಸ್ಯದಲ್ಲಿ ನುಡಿಯುವುದೇಕೆ? ಏ ಕರ್ಣ, ಮಾನನಿಧಿ ನನ್ನಿಯನೆ ನುಡಿಯುತ್ತಿದೆ. ಹರಿಯೊಂದು ಪುರಿಯೊಡನೆ ಸೇರಿ ತಾ ಪುರಿಯೆಂದು ತಿಳಿಯುವಂತೆ ನಿನ್ನ ತುಳ ವಂಶಗಳು ರವಿಸುತ್ತನೆ. ನೀನು ನಮ್ಮೆಲ್ಲರ ಅವನೇ. ನೇಸರಿನ ಬಳಿ ನಿನದು, ರಾಮನಿಗೆ ನೀನೆ ನೀನು. ಭಗವಂತ, ನೀ ನುಡಿಯುವ ಮಾತುಗಳ ಬಗೆಯರಿಯೇ ಬರಿದೆ ಕಾಡುವುದೇಕೆ? ಮಾಯಾವಿ, ನಿನಗೆ ನಾನಂಜುವೆ. ಕಲಿಕರ್ಣ, ಈ ತಿರೆಯೊಳಗೆ ನಿನ ಗೆಳೆಯ ಸತ್ಯವನ್ನು ತಿಳಿದವರು ನಾವೈದು ಮಂದಿ. ನಾ ಬಲ್ಲೆ, ಕುಂತಿ ಬಲ್ಲಳು, ನಿನ್ನ ಮಿತ್ರ ದುರ್ಯೋಧನನು ಬಲ್ಲ. ನಿನ್ನ ತಂದೆ ಸೂರ್ಯ ದೇವನೆಂದಿದ್ದ. ಸರ್ವವನ್ನು ತಿಳಿದಿರುವ ನಿನ್ನನುಜ ಸಹದೇವನಿಗೆ ಮತ್ತಿನ್ನಾರೂ ತಿಳಿದಿಲ್ಲ. ಕುಂತಿ ದೇವಿಯು ಪಡೆದ 5 ಮಂತ್ರಗಳಲ್ಲಿ ಮೊದಲು ಜನಿಸಿದವನು ನೀನು. ಸೂರ್ಯ ದೇವನೇ ನಿನ್ನ ತಂದೆ. ನಿನ್ನ ಬಳಿ ಧರ್ಮಜನು ಹುಟ್ಟಿದನು. ಅವನ ಬಳಿ ಕಲಿ ನೀನು. ಅವನ ಬಳಿ ಕಲಿಪಾರ್ಥ ಮುಗಿಸಿದನು. ನಕುಲ ಸಹದೇವರ 5ನೇ ಮಂತ್ರದಲ್ಲಿ ಮಾದೇವ ಬಸುರಿನಲ್ಲಿ ಜನಿಸಿದ. ಕೌತುಕದ ಸುದ್ದಿ ಇದು ಮುರವೈರಿ. ಕುಂತಿ ದೇವಿಯ ಬಸಿರಿನಲ್ಲಿ ಜನಿಸಿದ ನಾನು ಸೂತ ಜನಾದುದೆಂದು ಕೌರವನ ಗೆಳೆತನ ತಪ್ಪಿಸಲು ಭೇದದಲ್ಲಿ ನಿನ್ನ ಕಲ್ಪನೆ ಕಡದ ಕಥೆಯಂತೆ ತೋರುವುದು. ಹಾಗೆಲ್ಲ ನುಡಿತದೆ. ಕನ್ನೆತನದಲ್ಲಿ ಕುಂತಿ ದೇವಿಯು ದೂರ್ವಾಸ ಮುನಿವರನ ಮಂತ್ರಬಲವನ್ನು ಪರೀಕ್ಷಿಸಲೆಂದು ಹರಿಯುತ್ತಿದ್ದ ಈ ದ್ವಿಜ ನದಿಗೈ ಬಂದು ಮಂತ್ರವನ್ನು ಉಚ್ಚರಿಸಿ ಹುಡುಗಾಟವೆಂದರಿಯದಲೇ ಸೂರ್ಯ ದೇವನು ಬಂದು ಲಲನೆಯಾಸೆಯು ಸಲ್ಗೆ ಎಂದು ಲೋಕಾಪವಾದಕ್ಕೆ ಬೆದರಿದ ಲಲನೆ ನಿನ್ನ ಕೈಯೆಡೆಯ ಕಿತ್ತಳಿ ಕಂದಿ ವೆಂಕದಲ್ಲಿ ಅಲ್ಲಿಂದ ಸೂತ ನೊಯ್ದನು ನಿನ್ನ ರಾಧೆಯೇ. ಆದ್ದರಿಂದ ರಾಧೇಯನಾಗಿರು. ನನ್ನ ಸೂರ್ಯ ದೇವನಾಡಿ ಈ ಗಂಗೆಯಾಡಿ. ಇಲ್ಲ, ಅಯ್ಯೋ ಕುರುಪತಿಯೇ, ಕೇಳಾಗುದೇ ನಿನಗೆ. ನಿಜವನ್ನಿನ ಗರುಗಿ ಕೈ ಮುರಿದೆನ್ನ ಕೊಂದಲಿ ಕಮಲಾಕ್ಷ. ಜಗವೆಲ್ಲ ಸೂತ ಪುತ್ರನು ಎಂದು ಧಿಕ್ಕರಿಸಿ ಮೂಗುತ್ತಿರೆ. ನೀ ನನಗೆ ಅಂಗರಾಜ್ಯವನಿತ್ತು, ನಿನ್ನ ಜೀವದ ಜೀವ ಎಂದು ಬಗೆದಿರುವೆ. ನನ್ನನ್ನೇ ನೆಚ್ಚಿರು. ಒಡಲೆರಡು ಹಸುವೊಂದು ಎಂಬಂತೆ ನೀನೆನ್ನ ಪೊರೆದಿರುವೆ. ವಜ್ರ ಕವಚವ ಮೀರ್ದ ಅಂಗರಕ್ಷೆಯೂ ಇಂದು ಉಡಿಯಾಯ್ತೆ. ಮುರವೈರಿ ಗುರುಗುಣನ ಸಾವಳಿದು ಹೋಯ್ತೆ. ಭಾರತವು ನಮ್ಮವರ ಭಾಗಕ್ಕೆ ಬಯಲಾಯ್ತೆ. ಹೇ ಕೃಷ್ಣ, ನಿನ್ನ ಛತ್ರದ ಮಾನವೆಂದು ಉಳಿಸಿಕೊಂಡೆಯ. ಕ್ರೂರ ಸತ್ಯವನ್ನರುವಿ ಕೊಲೆಗಾರನಾದೆಯ. ಕರ್ಣ, ಏನು ಚಿಂತಿಸುವ? ಸೂರ್ಯಪುತ್ರನೆಂದೆ, ಶಶಿ ವಂಶದವನೆಂದೆ, ಪಾಂಡು ನಂದನನೆಂದೆ, ಕುಂತಿಯ ತನುಜನು ನೀನೆಂದು ತಿಳಿಸಿದೆ. ಮೇದಿನಿಗೆ ದಿಟದ ನೀ ಕೊರತೆ ಏನದರಲ್ಲಿ? ಮೇದಿನಿಗೆ ನೀನುರೆಯ. ಧರ್ಮರಾಯನೂ ಅಲ್ಲ, ಕುರುರಾಯನೂ ಅಲ್ಲ. ಇದುವರೆಗೂ ನೀನು ಕೌರವರ ಬಾಯಿದಂಬುಲಕ್ಕೆ ಕೈ ಹಿಡಿದುವುದೇ ಸಾಕು. ಇನ್ನು ನನ್ನ ನೆನಪ ಪಾಂಡವರೊಡನೆ ಸೇರಿ ನಿನ್ನ ತಾಯಿಯ ಹೊಡೆದ ಹೊಟ್ಟೆಯ ಯಾತನೆಯನ್ನು ಪರಿಹರಿಸು. ಧರ್ಮಜನು ನಮಿಸುವನು, ಪಾರ್ಥನು ನಿನ್ನ ಆಜ್ಞೆಯಂತಿದ್ದನು. ಭೀಮನು ಭಕ್ತಿಯಲ್ಲಿ ನಿನ್ನ ಪದತಳಕ್ಕೆರಗುವನು. ಹೆಚ್ಚೇನು ನಾನೇ ಕಿಂಕರಿಯಂತೆ ಏನೇ ಮುರಾಂತಕ, ಸಾಕು. ಒಯ್ಯುವ ನುಡಿಗೆ ಪೂರ್ಣ ವಿರಾಮವ ಹಾಕು. ಹಿಂದೆ ಗೋಕುಲದ ದನಿಯಿಂದ, ಕೊಳಗಿನ ದನಿಯಿಂದ ಹುಡುಗಿಯರ ಮೋಹಿಸಿದ ವಿದ್ಯೆಯನ್ನು ಮೆರೆಯುತ್ತಿರು ನಿನ್ನಲ್ಲಿ. ಧರ್ಮದಲ್ಲಿ ನೆಲಮನೆಯ ಕಟ್ಟಿರುವ ಕಡೆಗಲಿಯು ಎಂದಿಗೂ ದ್ರೋಹಿಯಾಗನು ತನ್ನ ಸಾಕಿ ಸಲಹಿದ ಪತಿಗೆ. ದುಡುಕಿ ನಡೆಯದೆ ವಿಚಾರವು ಮಾಡು. ನಾನು ನಿನ್ನ ಅಪದಸೆಯ ಬಯಸುವವನಲ್ಲ. ನೀನು ಸೂರ್ಯಪುತ್ರ. ಸೂರ್ಯಪುತ್ರ ಕರ್ಣ, ನೀನು ಸೂತಪುತ್ರ. ಸೂತಪುತ್ರ ಕರ್ಣ.
ರಾಜ್ಯದಲ್ಲಿ ಶಾಂತಿ ನೆಲೆಸುವ. ಇಂದು ಈ ಎಳೆಯಲ್ಲಿ, ಈ ಗಂಗೆ ಎಳೆಯಲ್ಲಿ ನಿನ್ನ ಕೈಯಲ್ಲಿ ಮಹಾಭಾರತದ ಕೀಲಿಯು ನೆತ್ತರ ಹೊಳೆ ಹರಿಯುವಂತೆ ಮಾಡುವುದು, ಅದನ್ನು ತಡೆಯುವುದೆಲ್ಲ ನಿನ್ನ ಕೈಯಲ್ಲಿ. ಸಲ ವಿಚಾರವು ಮಾಡು. ಹೊರದೆನ್ನ ಮಿತ್ರನನ್ನು ಕೈ ಬಿಡುವುದನುಚಿತವು. ಮನಸ್ಸಿನಲ್ಲಿಯೂ ನಾನು ಅದನ್ನು ಎಣಿಸಲಾರೆ. ಹುಲುವಿನೆಂದರೆ ಪಾಂಡುನಂದನರು ಒಡ ಹುಟ್ಟಿದರೆಂಬ ಸತ್ಯವನ್ನು ನಾನರಿದೆ. ಕೊಲ್ಲದಿರೇ ಕೌರವಗೆ ಗತಿಯಿಲ್ಲ. ಭೇದದಲ್ಲಿ ಹೊಕ್ಕಿರಿದನೆ ಹರಿಯು. ಮುರವೈರಿ ನಿಜವನೆನಗರುಗಿ ಎನ್ನ ಕಂಗಳನ್ನು ಕಿತ್ತೆ. ಕೌರವೇಂದ್ರನನ್ನು ಕೊಂದೆ ಕೊಂದೆ ಕೊಂದೆ. ಅರಸುತನ ಬೇಕಿಲ್ಲ, ಸಿರಿಗೆ ಸೋಲುವನಲ್ಲ. ಪಾಂಡವರ ಕೌರವರ ಬೆಸೆಗೈಸಿಕೊಳ್ಳುವುದು ಬೇಡ ನನಗೆ. ಗುರುಪತಿಯ ಕಿಂಕರನೂ ನಾನಲ್ಲ. ಕೌರವೇಂದ್ರನನ್ನುಳಿದು ಇನ್ನಾಪ್ತರೆನಗಿಲ್ಲ. ಹೇ ಕೃಷ್ಣ, ಗೆಳೆಯನಹೆ, ಗುರುಪತಿಗೆ ಕರ್ಣನೆಂದರೆ ಜೀವ ಒಪ್ಪುವುದು. ನಾನೇ ನೆಲಕೊಡೆಯನೆಂದರಿದೆಯನು. ನೋಡಿ ದಣಿಯನು, ನನ್ನ ನಿಚ್ಚು ಉಚಿತವ ಮಾಡಿ ದಣಿಯನು. ವಿರುದ್ಧ ಹೊಗಳಿಸಿ ಹಾಡಿ ದಣಿಯನು. ಕೌರವೇಂದ್ರನನ್ನೆಂತು ಮರೆಯುವುದು, ಕಷ್ಟದಲ್ಲಿ ಮಾನನಿಧಿಯನ್ನೆಂತು ತೊರೆಯುವುದು. ಕಾಳಗವನೆನೆ ಕರ್ಣ, ಕುರು ವಿನಾಶವನೆನೆ ಕರ್ಣ. ಪಾರ್ಥನೆಚ್ಚೆಂಬುಗಳ ಸರಿಯಲ್ಲಿ ಕೆರಳಿದ ಕಲಿಭೀಮನುರಗದ ಘಾತದಲ್ಲಿ ನೆಲಕ್ಕುರುಳಿ ಮುಡಿಯೊಡನೆ ಸೇರಿದ ಕುರು ದಳವನೆನೆ ಕರ್ಣ. ಕೌರವನ ವಿನಾಶವನೆನೆ ಕರ್ಣ. ತಡೆಯುತ್ತಿ ನಿನ್ನಳಿವನಿ ನೆನೆ ಕರ್ಣ. ಏನು ಮಧುಸೂದನ, ಹುಡುಗರನ್ನು ಬೆದರಿಸುವ ತಾಯಿಯನ್ನು ನುಡಿಯುತ್ತಿದೆ. ಸಮರದಲ್ಲಿ ನನಗೆಂಜಿಕೆಯೇ. ಭೀಮನು ಘಾತಕ್ಕೆ ಅಳುಕುವೆನೆ. ಹಲುಗುಣನ ಚರಳುಗಳ ಸುರಿಮಳಿಗೆ ಬೆದರೆ ನಾನೇನು ತರಗೆದೆ. ಸಾವಿಗಂಜಲು ನಾನೇನು ಹೇಳಿ. ಹೇ ಕೃಷ್ಣ, ಉಳಿದು ನಿಂತರೆ ನಾನು ನಿನ್ನ ಕಲಿಪಾರ್ಥನೆಯಲ್ಲಿ, ನಿನ್ನ ಭೀಮನಲ್ಲಿ. ಚಕ್ರಧರ ನೀನೆಲ್ಲಿ? ಒಡನೆ ಹುಟ್ಟಿದರೆಂದು ನನ್ನಿಯನ್ನು ಹೇಳಿ ಪಾಂಡು ಸುತರನ್ನು ಕಾದಿತು. ನನ್ನೊಡೆಯನನ್ನು ಕೊಂದೆ. ಪಾಂಡವರೊಡನೆ ನಾ ಸೇರಲಾರೆ. ಸಲಹಿದ ಕೃತಜ್ಞತೆ ಕುರುಪತಿಯ ಸಲುವಾಗಿ ರಣಭೂಮಿಯಲ್ಲಿ ನನ್ನ ಕಾಯವನ್ನು ಬಲಿದಾನ ಮಾಡುವೆ. ನಿನ್ನ ಹೆಚ್ಚಿನ ಧೀರರೈವರನ್ನು ಸಾಯಿಸಿ ರಾಜೀವ ಸಖನಾಣೆ. ದಯಾ ಸಾಗರನೆ, ಏ ಮಹಾದಾನ, ಬೇಡದಲ್ಲಿ ನಾನಿದೆ ಎಂದೇಕೆ ನಿಜವನ್ನೊರೆಯದಿರೆ ನನಗೆ ಗುಣವಿಲ್ಲೆಂಬ ಕಥದಿಂದ ಹೇಳಿದೆ. ನೀನು ನಮ್ಮೆನೆಗೆ ಬಂದವಳೆ. ಬಾರದಿದ್ದರೆ ಕರ್ಣ, ಮಂದಮತಿ ಕೌರವಗೆ ಮಧುರ ವಚನದಿ ಬುದ್ಧಿಯನ್ನು ತಿಳಿಸಿ ರಾಜ್ಯವನ್ನು ತಮ್ಮಂದಿಗೆ ಕೊಡಿಸು. ಹಿತದ ಹಾದಿ ನಿನ್ನ ಕೆರೆಯನು ಗೌರವೇಶ್ವರನು. ನೀನೆಂದ ಮಾತುಗಳ ಹಿಂದು ಗೆಳೆಯನವನು. ನೀನೆಳಗೆ ಸಂಧಿ ಸುಲಭ, ಕಾರ್ಯ ಸಾಧನೆಯಾಗುವುದು. ಕಾಲ ಮೆಂಚಿತು ಕೃಷ್ಣ. ಸಂಧಿಯ ಮಾತೆಗೆ ಮಸೆದು ಬಿತ್ತಂಡಕ್ಕೆ ಮಚ್ಚರವು. ಕೋಪಾಗ್ನಿ ಹೊಗೆಯುತ್ತಿದೆ. ಕೇಸರಿಗಳೇಳದೆ ಮಾಡದು. ಅಲ್ಲದೆ ನಾನೀಗ ಗುರುಪತಿಗೆ ಮಂತ್ರವನ್ನು ಬೆಸೆಸಿದೊಡೆ ಸಂದೇಹಕ್ಕಾಸ್ಪದವು. ಕೆಚ್ಚದೆ ಕಟ್ಟಾಳು ಸಂಧಿ ಕಾರ್ಯಕ್ಕೆ ತೊಡಗೆ ವೀರಕ್ಕೆ ಕುಂದುಕೊಂಡು ಭಾವಕ್ಕೆ ಬೆದರಿದನು ಕಲಿಕರ್ಣ ಎಂದೆಲ್ಲ ಪರಿಹಾಸ್ಯ ಮಾಡುವರಲ್ಲ. ತರಬಲ್ಲ, ನಾನಿನ್ನು ಬರುವೆನು. ಬೆಟ್ಟದಂಚಿನಲ್ಲಿ ಮುಳುಗಿದನು ದಿನಮಣಿ. ಸಂಧಿ ಅಳಿದೇಹ ದಿನವು. ನಾನಿಲ್ಲಿ ತಳುವಿದೊಡೆ ಸಂಶಯ ಮೂಡುವುದು ನಮ್ಮವರ ಮನದಲ್ಲಿ. ಹುತ್ತದಡೆ ರಜ್ಜುವಿದೆ, ಕತ್ತಲಲ್ಲಿ ಆವುದು ಕಳುಹಬೇಹುದು ಏನು. ದಿವಾಕರ ತನೆಯ ಧನ್ಯಾತ್ಮ ಕೌಂತೆಯ, ಈ ಜಗದೊಳೆಂದು ನಿನ್ನ ರತಿ ವಿರಳ. ಕೌರವರ ಹೆಣ್ಣಿನಲ್ಲಿ, ಪಾಂಡವರ ಗುಂಪಿನಲ್ಲಿ, ಯಾದವರ ಬಳಗದಲ್ಲಿ, ಮೇನುಳಿದ ಅರಸರಲ್ಲಿ ನಿನ್ನ ನೋಲುವವರು ಒಬ್ಬರೂ ಇಲ್ಲ. ಈ ಭಾರತ ಸಂಗ್ರಾಮ ರಂಗದಲ್ಲಿ ನಿನ್ನ ನೆತ್ತರ ಹೊಳೆ ದಿವಿಜ ನದಿಯಾಗುವುದು. ಪಾಪಗಳ ಕೊಚ್ಚು ನನಗೆ
ತ್ಯಾಗದಲ್ಲಿ, ಧೀರದಲ್ಲಿ, ಭಕ್ತಿಯಲ್ಲಿ, ಕರುಣೆಯಲ್ಲಿ, ನೇಹದಲ್ಲಿ ಮೊತ್ತ ಮೊದಲಿಗನು ನೀನು, ತುತ್ತ ತುದಿಯೂ ನೀನು. ಹೇ ಕರ್ಣ, ನನ್ನ ಲೀಲೆಗೆ ನೀನೆ ಮೂಲೆಗಲ್ಲ ಹಾಕಿರುವುದು. ನನ್ನ ಲೀಲೆಯ ಮಹಿಮೆ ನಿನ್ನಿಂದ ಹೆಚ್ಚುವುದು. ಕರ್ಣನಿಗೆ ಶತ್ರುವಾಗಲಿ ಮಿತ್ರನಾಗಲಿ ಹೆಮ್ಮೆಗದು ಕಾರಣ. ಹೇ ಕರ್ಣ, ನಿನಗಿದು ಮಣಿ. ಇದೀಗ ಪಾತ್ರ ಪರಿಚಯ. ಚೇತನ್, ಗಿರೀಶ್, ಯೋಗಾನಂದ, ನಿತಿನ್, ಅಭಿಜಿತ, ಅರ್ಪಿತಾ, ಗಗನ್, ಶಿವಾನಿ. ಈ ನಾಟಕದ ನಿರ್ದೇಶಕರು ರಾಘವೇಂದ್ರ ಎಸ್. ಮೇಳದಲ್ಲಿ ಯಶವಂತ್, ಹಾಗೆ ಪ್ರಸಾದನ ಶಿವಣ್ಣ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇನ್ನು ಸ್ವಲ್ಪ ಹೊತ್ತು ನಾಟಕ ಮುಗಿದಿದೆ. ಜಗದ ಕವಿ, ವಿಶ್ವಕವಿ ಅಂತ ಹೇಳಿ ನಾವು ಕುವೆಂಪು ಅವರನ್ನ ಕರಿತೇವೆ. ರಾಷ್ಟ್ರಕವಿ ಅಂತಲೂ ಹೇಳ್ತೇವೆ, ರಸಕವಿ ಅಂತಲೂ ಹೇಳ್ತೇವೆ. ಆ ಮಹನೀಯರ ಎರಡು ಅದ್ಭುತವಾಗಿರ್ತಕ್ಕಂಥ ಕೃತಿಗಳು, ನಾಟಕಗಳು ಇವೆರಡೂ ಕೂಡ. ನಿನ್ನೆ ಪ್ರಯೋಗ ಮಾಡಿದಂಥ ಬೆರಳಿಗೆ ಕೊರಳ್, ಹಾಗೆಯೇ ಇವತ್ತು ಅದ್ಭುತವಾಗಿ ನಿಮ್ಮ ಮುಂದೆ ಪ್ರಯೋಗ ಆದಂಥ ನಾಟಕ ಕಾನೀನ, ಬೆರಳಿಗೆ ಕೊರಳ್. ಅಲ್ಲಿ ಸ್ವಲ್ಪ ನೆನ್ನೆಗೆ ಹೋಗೋಣ. ನಿನ್ನೆ ನಾವು ಏಕಲವ್ಯನ ಶ್ರದ್ಧೆ, ಗುರುಭಕ್ತಿ, ಅರ್ಜುನನ ಅಸೂಯೆ, ಜಲಸ್, ಹಾಗೆಯೇ ದ್ರೋಣಾಚಾರ್ಯರ ಕಾರ್ಯಧರ್ಮ, ಇವುಗಳನ್ನು ನಾವು ನಿನ್ನೆ ನೋಡಿದ್ವಿ. ಅದೆಲ್ಲವನ್ನ ಕೂಡ ಅದ್ಭುತವಾಗಿ ನಿನ್ನೆ ಚೇತನ್ ಅನ್ಸುತ್ತೆ, ನಿನ್ನೆ ಏಕಲವ್ಯ ಆಗಿದ್ದವರು. ಎಲ್ಲ ಪಾತ್ರಗಳು ತುಂಬಾ ಚೆನ್ನಾಗಿತ್ತು. ನಿನ್ನೆ ಚೇತನ್ ಅವರು ಏಕಲವ್ಯ ಆಗಿ ಇಡೀ ವೇದಿಕೆಯನ್ನ ನಮ್ಮನ್ನ ಆವರಿಸ್ಕೊಂಡಿದ್ರು. ಇದಕ್ಕೂ ಕೂಡ ನೆನೆ ನಮ್ಮ ಮಕ್ಕಳ ಮನಸ್ಸಲ್ಲಂತೂ ತುಂಬಾ ಪರಿಣಾಮಕಾರಿಯಾಗಿ ನಿನ್ನೆಯ ಪ್ರಯೋಗ ಮೂಡಿಬಂತು. ನಾ ಹೇಳಿದಾಗೆ ಏಕಲವ್ಯ
ಆತನ ಗುರುಶ್ರದ್ಧೆ. ಇಲ್ಲಿ ಬೆರಳಿಗೆ ಕೊರಳ ಅಂತ ಹೇಳಿದ್ರೆ ಬೆರಳು ಏಕಲವ್ಯನದ್ದು, ಕೊರಳು ದ್ರೋಣಾಚಾರ್ಯರದು. ಗುರುಗೆ ಗುರುಭಕ್ತಿಯಾಗಿ ಏನನ್ನಾದ್ರೂ ಅಸಾಧ್ಯವಾದದನ್ನ ಸಾಧ್ಯವಾಗಿಸುವಂತ ಅರ್ಥವನ್ನು ಕೂಡ ಅದು ಕೊಡುತ್ತೆ. ಗುರು ಕೇಳಿದಾಕ್ಷಣಕ್ಕೆ ಹೆಬ್ಬೆರಳನ್ನೇ ಕತ್ತರಿಸಿಕೊಟ್ಟಂತ ಮಹನೀಯ ಏಕಲವ್ಯ. ಆತ ಅದ್ಭುತವಾದಂಥ ಬಿಲ್ವಿದ್ಯೆ ಪಾಂಡಿತ್ಯವನ್ನು ಪಡೆದಿದ್ರು ಕೂಡ ನಾಳೆ ಏನು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡದೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಈ ಹೆಬ್ಬೆರಳನ್ನೇ ಗುರುಭಕ್ತಿಗಾಗಿ ಕೊಟ್ಟಂತ ಮಹನೀಯನ ಪ್ರಯೋಗವನ್ನು ನಾವು ನಿನ್ನೆ ನೋಡಿದ್ವಿ. ಅದ್ಭುತವಾಗಿ ನಮ್ಮ ಮನಸ್ಸುಗಳ ಮೇಲೆ ಪರಿಣಾಮವನ್ನು, ನಮ್ಮ ಮಕ್ಕಳ ಮೇಲೆ ಪರಿಣಾಮವನ್ನು ಬೀರಿದಂಥ ಪ್ರಯೋಗ ಅದಾಗಿತ್ತು. ನಾಟಕವನ್ನು ನಿರ್ದೇಶನ ಮಾಡಿದಂಥ ರಾಘವೇಂದ್ರ ಅವ್ರಿಗೂ, ಹಾಗೆ ಅದ್ಭುತವಾಗಿ ನಿನ್ನೆಯ ಪ್ರಯೋಗವನ್ನು ಮಾಡಿದಂಥ ನಮ್ಮೆಲ್ಲ ನಟ ಹಾಗೂ ನಟಿಯರಿಗೂ ಕೂಡ, ಆ ತಾಯಂದ್ರಿಗೂ ಕೂಡ, ನನ್ನ ಸಹೋದರಿಯರಿಗೆ ಅಭಿನಂದನೆಗಳನ್ನು ಜೋರಾಗಿ ಚಪ್ಪಾಳೆ ಮಾಡಿ ಹಾಗೇನೆ ಇವತ್ತು ನಾನು ಆಗ್ಲೇ ಹೇಳಿದೆ, ನಾಟಕ ಆರಂಭ ಆಗೋದಕ್ಕೂ ಮುಂಚೆನೆ ಮಹಾಭಾರತದ ದುರಂತ ನಾಯಕ ಕರ್ಣ, ಶ್ರೀಕೃಷ್ಣನ ಉದಾತ್ತತೆ. ಮಹಾಭಾರತ ಒಟ್ಟು ಕೃಷ್ಣನ ಧರ್ಮ ಸಂಸ್ಥಾಪನೆಗಾಗಿ, ಅಧರ್ಮ ಅಳಿಬೇಕು, ಧರ್ಮ ಉಳಿಬೇಕು ಅಂತ ಹೇಳಿ ನಡೆದಂತ ಮಹಾಯುದ್ಧ. ಅಧರ್ಮೀಯರನ್ನ ನಾಶ ಮಾಡೋ ಸಲುವಾಗಿ ಕೃಷ್ಣ ನಾನಾ ತಂತ್ರಗಳನ್ನ ಹೂಡ್ತಾನೆ. ಇಲ್ಲಿ ನೋಡಿ, ಕರ್ಣ ಪಾಂಡವರ ಹಿರಿಯ ಮಗನಾಗಿ ಹುಟ್ಟಿದರೂ ಕೂಡ ಇಲ್ಲಿ ಆ ಅರ್ಥ ಇದೆಯಲ್ಲ, ಕಾನೀನ, ಅದರ ಅರ್ಥ ಆ ರೀತಿ ಹುಟ್ಟಿದವನು ಅಂತ. ಸೂರ್ಯಪುತ್ರ, ಕುಂತಿಯ ಗರ್ಭದಲ್ಲಿ ಕುಂತಿ ಗರ್ಭ ಸಂಜಾತ ಅಲ್ಲ, ಸೂರ್ಯಪುತ್ರ. ಆ ಕಾರಣಕ್ಕೆ ಅದನ್ನ ಕಾನೀನ ಅಂತ ಹೇಳಿ ಆ ಪದದ ಅರ್ಥ ಬರುತ್ತೆ. ಇಲ್ಲಿ ನೋಡಿ, ಕರ್ಣ ಸೂತಪುತ್ರನಾಗಿ ಬೆಳಿತಾನೆ. ನಂತರ ಇಲ್ಲಿ ಕುವೆಂಪು ಅವರು ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ನಾವು ಓದ್ತಕ್ಕಂಥ ಮಹಾಭಾರತದಲ್ಲಿ ಗುರು ಪರಶುರಾಮರ ಬಳಿ ಅವರು ತನ್ನ ಜಾತಿಯನ್ನ ಮುಚ್ಚಿಟ್ಟು, ನೋಡಿ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಅವತ್ತೂ ಇತ್ತು, ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಅವತ್ತೂ ಇತ್ತು. ಇಲ್ಲಿ ಒಂದಿಷ್ಟು ಕುವೆಂಪು ಅವರು ಉದಾತ್ತತೆಯನ್ನು ತೋರಿಸಿದ್ದಾರೆ. ನಾವು ಓದ್ತಕ್ಕಂಥ ಮಹಾಭಾರತದಲ್ಲಿ ಕರ್ಣ ಸುಳ್ಳನ್ನ ಹೇಳ್ತಾನೆ, ನಾನು ಕ್ಷತ್ರಿಯ ಅಂತ. ಆದ್ರೆ ಅದು ಯಾವಾಗ ಪ್ರಕಟ ಆಗುತ್ತೆ, ಅದು ಒಂದು ಸಾರಿ ಅವರು ಗುರುಗಳಾಗಿರ್ತಕ್ಕಂಥ ಪರಶುರಾಮರು ವಿಶ್ರಾಂತಿ ತಗೊಳ್ಬೇಕು ಅಂತಂದಾಗ ತನ್ನ ತೊಡೆಯ ಮೇಲೆ ಕರ್ಣ ಮಲಗಿಸ್ಕೋತಾನೆ. ಆ ಸಂದರ್ಭದಲ್ಲಿ ಅದೊಂದು ಕತೆ ಕೇಳಿದಿರಲ್ವ ನೀವೆಲ್ಲನೂ ಕೂಡ. ಹುಳುವೊಂದು ಅವರ ತೊಡೆಯನ್ನ ಕೊರಿಯುತ್ತೆ, ಆದ್ರೂ ಕೂಡ ಅದನ್ನೆಲ್ಲ ಎಷ್ಟೇ ನೋವಾದ್ರೂ ಕೂಡ ಸಹಿಸಿಕೊಂಡು ಗುರು ವಿಶ್ರಾಂತಿಗೆ ಧಕ್ಕೆ ಬರದ ಹಾಗೆ ಕರ್ಣ ನೋಡ್ಕೋತಾನೆ. ಅದೆಲ್ಲ ನೀವು ಕೇಳಿದ್ದೀರಿ. ಅಲ್ಲಿ ಇಲ್ಲೊಂದಿಷ್ಟು ಕುವೆಂಪು ಅವರು ಅದನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ. ಜಾತಿ ತಂದಿಲ್ಲ, ಜಾತಿಯ ಇಲ್ಲಿ ಜಾತಿ ಅಂತಕ್ಕಂಥದ್ದು ಏನೂ ಅಲ್ಲ, ಹುಟ್ಟುತ್ತಾ ಬರೋದಿಲ್ಲ, ಅದು ಜ್ಞಾನದಿಂದ ಬರತಕ್ಕಂಥದ್ದು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ತಗೊಂಡ್ಬಂದಿದ್ದಾರೆ. ಅದಾದ ನಂತರ ದುರ್ಯೋಧನ ದುಷ್ಟನಾಗಿದ್ರು ಕೂಡ ಕರ್ಣನನ್ನ ಹೇಗೆ ಸ್ವೀಕರಿಸ್ತಾನೆ, ಅವನ ಪರಾಕ್ರಮ, ಅವನ ಶೌರ್ಯ, ಅವನಲ್ಲಿರ್ತಕ್ಕಂಥ ಉದಾತ್ತತೆ, ಒಳ್ಳೆಯತನಗಳನ್ನೆಲ್ಲ ಗಮನಿಸಿದಂತ ಕೃಷ್ಣ ಅವನಿಗೆ ಅವನ ಮನಸ್ಸಿನಲ್ಲಿ ಎಷ್ಟು ಒಂದು ಎತ್ತರವಾದಂಥ ಸ್ಥಾನಮಾನಗಳನ್ನ ಕಲ್ಪಿಸ್ಕೊಡ್ತಾನೆ, ಅವನನ್ನ ಹೇಗೆ ನೋಡ್ತಾನೆ, ಅದಕ್ಕೆ ಹೇಗೆ ಕರ್ಣ ಧರ್ಮನಿಷ್ಠನಾಗಿ ಅವರಿಗೆ ನಡ್ಕೋತಾನೆ ಅಂತಕ್ಕಂಥದ್ದನ್ನೆಲ್ಲ ನೀವು ನೋಡಿದ್ದೀವಿ. ಕೊನೆಗೆ ಧರ್ಮ ಸಂಸ್ಥಾಪನೆಗಾಗಿ ಮತ್ತೆ ಶ್ರೀಕೃಷ್ಣ ಕುಂತಿಗಾಗಿ ಬಂದು ಕರ್ಣನನ್ನ ಮತ್ತೆ ಪಾಂಡವರ ಜೊತೆಗೆ ಜೋಡಿಸೋ ಸಲುವಾಗಿ ಬಂದು ಕೇಳ್ಕೊಂಡಾಗ ಆತ ಸ್ನೇಹ ಧರ್ಮವನ್ನ, ತಾನು ನಂಬಿ ಬಂದಿರತಕ್ಕಂಥ ಧರ್ಮವನ್ನ ಬಿಟ್ಟು ಒಂದು ಹೆಜ್ಜೆ ಕೂಡ ಆಚೆ ಕಾಲಿಡಲ್ಲ. ಏನೇ ಕೃಷ್ಣನಿಗೆ ಹೇಳ್ತಾನೆ, ನೀನೇನೇ ಮರಳು ಮಾತನಾಡಿದ್ರು ಕೂಡ, ಎಷ್ಟೇ ಪ್ರೀತಿಯಾದ ಮಾತುಗಳಿಂದ ನನ್ನ ಸತ್ಯವನ್ನ ನೀನು ಹೇಳಿದ್ರು ಕೂಡ ನಾನು ಧರ್ಮವನ್ನ ಬಿಟ್ಟು ನಡಿಲಾರೆ ಅಂತ. ಇವತ್ತಿನ ನಾಟಕದಲ್ಲಿ ಸುಮಾರು ಒಂದು 5-6 ಪ್ರಸಂಗಗಳು ಇಲ್ಲಿ ಬಂದೋಯ್ತು. ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ಕರ್ಣನ ಒಟ್ಟು ಜೀವನವನ್ನ
ನಮ್ಮ ಮುಂದೆ ಇವತ್ತು ತೆರೆದಿರ್ತಕ್ಕಂಥ ಕೆಲಸವನ್ನ ನಮ್ಮ ನಾಟಕದ ಮನೆ ಕಲಾವಿದರೆಲ್ಲರೂ ಕೂಡ ನಿಜಕ್ಕೂ ತುಂಬಾ ಸಂತೋಷ ಆಗುತ್ತೆ. ಅದ್ಭುತವಾಗಿ ಇವತ್ತು ಅಭಿನಯಿಸಿ ನಮ್ಮ ಮಕ್ಕಳಿಗೆ ತೋರಿಸಿದ್ದಾರೆ. ಪ್ರತಿಯೊಂದು ಪಾತ್ರನೂ ಕೂಡ ತುಂಬಾ ಜೀವಂತವಾಗಿತ್ತು, ತುಂಬಾ ಜೀವಿಸಿದ್ರು ಪಾತ್ರದಲ್ಲಿ ಅಂತಾನೆ ಹೇಳ್ಬೋದು. ನಾವೆಲ್ಲರೂ ಕೂಡ ಕಲೆಯ ಆರಾಧಕರಿದ್ದೀವಿ. ನನಗೂ ಒಂದು ಸ್ವಲ್ಪ ರಂಗಭೂಮಿ ಕಡೆಗೆ ಒಂದಿಷ್ಟು ಆಸಕ್ತಿ ಗಮನಿಸಿ ನೋಡಿದಾಗ ತುಂಬಾ ಅದ್ಭುತವಾದಂಥ ಪ್ರಯೋಗ ಇವತ್ತಿಂದ ಆಗಿತ್ತು. ಎಲ್ಲ ಪಾತ್ರಗಳು ಇಂಥದ್ದೇ ಅಂತ ಏನಿಲ್ಲ, ಪ್ರತಿಯೊಂದು ಪಾತ್ರಗಳು ಇಲ್ಲಿ ನೀವು ಗಮನಿಸಿ, ನಿಮ್ಮ ಮನಸ್ಸಿನಲ್ಲಿ ನಿನ್ನೆ ಹಾಗೂ ಇವತ್ತಿನ ಎಲ್ಲ ಪಾತ್ರಗಳು ಕೂಡ ಖಂಡಿತವಾಗಿಯೂ ಮನಸ್ಸಿನಲ್ಲಿ ಉಳಿತವೆ. ಇದನ್ನ ನಿಮಗೆ ಕೊಟ್ಟಿದ್ದೇನಕ್ಕೆ ಅಂದ್ರೆ ಒಂದಿಷ್ಟು ಕೇವಲ ಇಂಜಿನಿಯರ್ ಡಾಕ್ಟರ್ ಆದ್ರೆ ಮಾತ್ರ ಅಲ್ಲ, ನಾವು ಪ್ರವೃತ್ತಿಯಾಗಿ ಬದುಕನ್ನ ಇಂಥದ್ದೆಲ್ಲ ಒಳ್ಳೆಯ ಅಭಿರುಚಿಗಳನ್ನ ಬೆಳೆಸ್ಕೊಂಡು ನಮ್ಮ ಬದುಕನ್ನ ಹೇಗೆ ಹಸನಾಗಿಸ್ಕೋಬೇಕು. ಒಂದು ರಂಗಭೂಮಿ, ಒಂದು ಸಂಗೀತ, ಒಂದು ಕ್ರೀಡೆ, ಇವೆಲ್ಲವೂ ಕೂಡ ನಮ್ಮ ಬದುಕನ್ನ ಹಸನಾಗಿಸ್ತವೆ. ನಾವೆಲ್ಲೋ ಮೊಬೈಲ್ ಹಿಡ್ಕೊಂಡು ತೀಡ್ಕೊಂಡು ಬದುಕನ್ನ ಸಂಪೂರ್ಣವಾಗಿ ಕಳೆದೋಗ್ತಾ ಇದ್ದೀವಿ. ಇವತ್ತಿನ ಜನರೇಷನ್ ZZ ಇದೆಯಲ್ಲ, ಈ ಜನರೇಷನ್ ಎಲ್ಲ ಸಂಪೂರ್ಣವಾಗಿ ಇದರಲ್ಲೇ ನಾವು ಕಳೆದೋಗ್ಬಿಡ್ತಾ ಇದೀವಿ. ಖಂಡಿತ ಬೇಡ, ಇದರ ಅರಿವು ನಿಮಗಿರಲಿ. ಎಷ್ಟು ನೋಡಿ, ಇವರೆಲ್ಲ ಸಾಕಷ್ಟು ಓದಿರುವಂಥವ್ರು. MA ಇನ್ ಇಂಗ್ಲಿಷ್ ಅಂತ ಸರ್ ಹೇಳ್ತಾ ಇದ್ರು ಪ್ರಕಾಶ್ ಅವರು. ಹಾಗೇನೆ MBA ಮಾಡಿರುವಂಥವ್ರು ಇದ್ದಾರೆ. ಹೆಚ್ಚು ಹೆಚ್ಚು ಓದ್ಕೊಂಡಿರ್ತಕ್ಕಂಥ ನಿಮ್ಮ ಅಣ್ಣಂದಿರು ಅಕ್ಕಂದಿರಲ್ಲಿ ಇರೋದು. ಅವರಲ್ಲೆಲ್ಲ ಪರಸ್ಪರ ಗೌರವ ಇದೆ, ಪ್ರೀತಿ ಇದೆ. ಒಂದು ಒಳ್ಳೆ ಉದ್ದೇಶಕ್ಕಾಗಿ ಸಮಯ ಅವಕಾಶ ಮಾಡಿಕೊಂಡು ನಿಮ್ಮಂಥ ಮಕ್ಕಳಿಗೆ, ನಮ್ಮಂಥ ಶಾಲೆಗಳಿಗೆ ಭೇಟಿ ಕೊಟ್ಟು ಒಳ್ಳೆಯದನ್ನ ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಆ ಎಲ್ಲ ಒಳ್ಳೆ ಮನಸ್ಸುಗಳಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಮಾಡಿ ಅಭಿನಂದನೆಗಳನ್ನ ಹೇಳೋಣ. ಧನ್ಯವಾದ. ಧನ್ಯವಾದಗಳು ಹನುಮಂತರಾಜು ಸರ್. ಹಾಗೆ ನಾಟಕ ಮನೆ ಕಲಾವಿದರಿಗೆ ಈ ಶಾಲೆಯಲ್ಲಿ ಈ 2 ನಾಟಕಗಳನ್ನು ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಚಾಣಕ್ಯ ಪಬ್ಲಿಕ್ ಶಾಲೆಯ ಎಲ್ಲ ಆಡಳಿತ ಮಂಡಳಿಗೆ ಮತ್ತು ಶಿಕ್ಷಕ ವೃಂದಕ್ಕೆ ನಾಟಕ ಮನೆಯ ಪರವಾಗಿ ಅಭಿನಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು.
ಉತ್ತಮವಾದಂಥ ಈ ಎರಡು ಪ್ರಯೋಗಗಳನ್ನ ನಮ್ಮ ಶಾಲೆಯಲ್ಲಿ ಆಗೋ ಹಾಗೆ ನಮ್ಗೆ ಅವಕಾಶ ಮಾಡಿಸ್ಕೊಟ್ಟಂತಹ ನಮ್ಮ ಪ್ರೀತಿಯ ನಮ್ಮ ನಾಗರಾಜ್ ಸರ್ ಅವ್ರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಆಡಳಿತ ಮಂಡಳಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಭಗತ್ ಸರ್, ಥ್ಯಾಂಕ್ ಯು ಸರ್.